ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಎಲೆಕ್ಷನ್ ಒಂದು ರೀತಿಯಲ್ಲಿ ರಮೇಶ್ ಕತ್ತಿ ಮತ್ತು ಜಾರಕಿಹೊಳಿ ಬೆಂಬಲಿಗರ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ. ಇದೀಗಲ್ಲ, ಆರಂಭ ಚುನಾವಣೆ ಘೋಷಣೆಯಾದಾಗಿಂದನೂ ಆಗಾಗ್ಗೆ ನಡೀತಾ ಇತ್ತು. ಇವತ್ತಂತೂ ಹೈ ಡ್ರಾಮಾನೇ ನಡೆದು ಹೋಗಿದೆ. ರಂಗೇರಿದೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಎಲೆಕ್ಷನ್. ಮತದಾನ ಕೇಂದ್ರದ ಎದುರು ಹೈ ಡ್ರಾಮಾ ನಡೆದಿದೆ. ಮಾತಿನ ಚಕಮಕಿ ಕೂಡ ಆಗಿದೆ. ರಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ. ರಮೇಶ್ ಕತ್ತಿ ಆಗಮಿಸ್ತಾ ಇದ್ದಂತೆ ಜಾರಕಿಹೊಳಿ ಪರ ಘೋಷಣೆ ಕೂಗಲಾಗಿದೆ. ಬ್ಯಾಲೆಟ್ ಪೇಪರ್ ಹಂಚ್ತಾ ಇರುವಾಗ ವಾಗ್ವಾದ ಕೂಡ ನಡೆದಿದೆ. ಮತಗಟ್ಟೆ ಕೇಂದ್ರದ ಎದುರಲ್ಲಿ ಬ್ಯಾಲೆಟ್ ಪೇಪರ್ ಅನ್ನು ಹಂಚಿಕೆ ಮಾಡಲಾಗ್ತಾ ಇತ್ತು. ಮತದಾರರನ್ನ ಎಳೆಯುತ್ತಿದ್ದ ವಿಚಾರಕ್ಕೆ ಬೆಂಬಲಿಗರ ನಡುವೆ ಫೈಟ್ ಆಗಿದೆ. ನೋಡ್ತಾ ಇದ್ದೀವಿ. ನೀವು ನೋಡ್ತಾ ಇರತಕ್ಕಂಥದ್ದು ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಎಲೆಕ್ಷನ್. ಒಂದು ಸಣ್ಣ ಸಣ್ಣ ಚುನಾವಣೆಗಳನ್ನು ಕೂಡ ಈ ರಾಜಕೀಯ ನಾಯಕರಿಗೋಸ್ಕರ ಎಷ್ಟು ಪ್ರತಿಷ್ಠೆಯಾಗಿ ತಗೋತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಇಲ್ಲಿ ರಮೇಶ್ ಕತ್ತಿ ಬೆಂಬಲಿಗರು, ಸತೀಶ್ ಜಾರಕಿಹೊಳಿ ಬೆಂಬಲಿಗರ ನಡುವೆ ನಡೆದಿರ್ತಕ್ಕಂಥ ವಾಗ್ವಾದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡ್ಕೊಳ್ಳೋಣ. ಚೇತನ್, ಹಾಗೆ ನೋಡೋಕೆ ಹೋದರೆ ಇದು ಮೊದಲೇನೂ ಅಲ್ಲ. ರಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಬೆಂಬಲಿಗರ ನಡುವೆ ಆಗಾಗ್ಗೆ ಈ ಥರದ ಘಟನೆ ನಡೀತಾ ಇರುತ್ತೆ. ಸೊ ಇವತ್ತು ಏನೇನು ಆಯಿತು, ಈಗ ಪರಿಸ್ಥಿತಿ ಹೇಗಿದೆ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಒಂದು ಹೈ ವೋಲ್ಟೇಜ್ ಕದನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ನಡೀತಾ ಇದೆ. ಏನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇದೆ, ಆ ಚುನಾವಣೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಾದಂತಹ ಪ್ರತಿಷ್ಠೆಕನವಾಗಿ ಕತ್ತಿ ಕುಟುಂಬ ಹಾಗೂ ಜಾರಕಿಹೊಳಿ ಕುಟುಂಬಗಳ ನಡುವೆ ಈ ಚುನಾವಣೆ ಪರಿವರ್ತನೆ ಆಗಿದೆ. ಹೀಗಾಗಿ ಒಂದು ರೀತಿಯಾದಂತಹ ಹಠಕ್ಕೆ ಬಿದ್ದು ಎರಡೂ ಕುಟುಂಬಗಳು ಚುನಾವಣೆ ಮಾಡ್ತಾ ಇದ್ದಾವೆ. ಈಗಾಗಲೇ 124 ಬೂತ್ಗಳಲ್ಲಿ ಚುನಾವಣೆ ನಡೆಸಲಾಗ್ತಾ ಇದೆ. ಈ 4 ಗಂಟೆಗೆ ಚುನಾವಣೆ ಮುಗಿದು ಹೋಗಿದೆ. ಆದರೂ ಕೂಡ ಇನ್ನೂ ಸಾಕಷ್ಟು ಮತದಾರರು ಮತದಾನ ಮಾಡಲು ಇಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಪ್ರಮುಖವಾಗಿ ಏನು ಮಧ್ಯಾಹ್ನ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಏನು ಗೇಟ್ ಬಳಿ ನಿಂತಿದ್ರು, ಆ ಸಂದರ್ಭದಲ್ಲಿ ಏನು ರಮೇಶ್ ಕತ್ತಿ ಅವರು ಹೋಗುವಾಗ ಘೋಷಣೆ ಕೂಗಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿಯಾದಂಥ ಗೊಂದಲದ ವಾತಾವರಣ, ವಾಗ್ವಾದ ಕೂಡ ನಡೀತು. ಹುಕ್ಕೇರಿ ತಮಗಷ್ಟೇ ಸೀಮಿತ ಅಲ್ಲ, ನಮಗೂ ಕೂಡ ನಾವು ಹುಕ್ಕೇರಿಯವರೇನೋ ಮಾತುಗಳನ್ನು ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಆಡಿದ್ರು. ಮತ್ತೊಂದು ಕಡೆ ಏನು ಕೆಲ ದಿನಗಳ ಹಿಂದೆ DCC ಬ್ಯಾಂಕ್ ವಿಚಾರದಲ್ಲಿ ಕತ್ತಿ ಹಾಗೂ ಜಾರಕಿಹೊಳಿ ಕುಟುಂಬದ ನಡುವೆ ಒಂದು ರೀತಿಯಾದಂಥ ಗಲಾಟೆ ನಡೆದಿತ್ತು. ಈಗ ಚುನಾವಣೆ ಸಂದರ್ಭದಲ್ಲಿ ಗಲಾಟೆ ನಡೆದಿದೆ. ಈಗ ಚುನಾವಣೆ ಸಮಯ ಮುಗಿದಿದೆ. 4 ಗಂಟೆಗೆ ಚುನಾವಣೆ ಮುಗಿದ್ರು ಕೂಡ ಸರತಿ ಸಾಲಿನ ನಿಂತು ಜನರು ಮತದಾನ ಮಾಡ್ತಾ ಇದ್ದಾರೆ. ಇದು 8 ಗಂಟೆಗಳವರೆಗೂ ಈ ಮತದಾನ ನಡೆಯುವ ಸಾಧ್ಯತೆಗಳಿರುವಂಥದ್ದು. ಅದರ ನಂತರ ಕೌಂಟಿಂಗ್ ಆಗುತ್ತೆ. ಕೌಂಟಿಂಗ್ ಅಲ್ಲಿ ಸಾಕಷ್ಟು ಒಂದು ರೀತಿಯಂತ ಗೊಂದಲದ ವಾತಾವರಣ ನಿರ್ಮಾಣ ಆಗೋ ಸಾಧ್ಯತೆ. ಯಾಕಂದ್ರೆ ಎರಡೂ ಕುಟುಂಬಗಳಿಗೆ ಈ ಚುನಾವಣೆ ಪ್ರತಿಷ್ಠೆ ಆಗಿದೆ. ಒಂದು ಕಡೆ ಕತ್ತಿ ಕುಟುಂಬದ ಪ್ರತಿಷ್ಠೆ ಆದ್ರೆ ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಷ್ಠೆ ಆಗಿದೆ. ಯಾಕಂದ್ರೆ ಇಲ್ಲೇ ಸಾಕಷ್ಟು ಬೀಡು ಬಿಟ್ಟು ಪ್ರಚಾರವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಹೀಗಾಗಿ ಒಂದು ರೀತಿಯಂತ ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಸಂಚಲನವನ್ನ ಈ ಚುನಾವಣೆ ಸೃಷ್ಟಿಸಲಿದೆ ಅಂತಾನೆ ಹೇಳ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ಚೇತನ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇನ್ನೂ 4 ಗಂಟೆಗೆ ಮತದಾನ ಕ್ಲೋಸು, ಬಟ್ ಕ್ಯೂ ನಿಂತಿರೋರಿಗೆ ಅವಕಾಶ ಕೊಡ್ತಾರೆ. ನೋಡೋಣ, ರಿಸಲ್ಟ್ ಬರೋ ತನಕನೂ ಈ ಪರಿಸ್ಥಿತಿ ಹೀಗೆ ಮುಂದುವರಿಬಹುದು ಅಂತ.